ಸೊ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ತುಂಬಾ ಲವ್ ಸ್ಟೋರಿಗಳು ನೋಡಿರ್ತೀರ ಆ್ಯಂಡ್ ನಿಜ ಜೀವನದಲ್ಲೂ ಅಂಥ ಲವ್ ಸ್ಟೋರಿಗಳನ್ನ ಎಷ್ಟೋ ನೋಡಿರ್ತೀರ. ಸೊ ನಾನಿವತ್ತು ಹೇಳೋಕೊಟ್ಟಿರೋ ಲವ್ ಸ್ಟೋರಿ ಧಾರವಾಡದ ಇಬ್ಬರು ಪ್ರೇಮಿಗಳದ್ದು. ಸೊ ಅವರ ಹೆಸರು ಬಂದ್ಬಿಟ್ಟು ಹುಡುಗಿ ಹೆಸರು ಅಶ್ವಿನಿ ಆ್ಯಂಡ್ ಹುಡುಗನ ಹೆಸರು ಮುತ್ತು ಅಂತೇಳಿ. ಸೊ ಇವರಿಬ್ಬರು ಧಾರವಾಡದವರು. ಸೊ ಧಾರವಾಡದ ಕರಡಿಗುಡ್ಡ ಅನ್ನೋ ಗ್ರಾಮದವರು. ಸೊ ಅಶ್ವಿನಿ ಬಂದ್ಬಿಟ್ಟು PUC ಮಾಡ್ತಾ ಇರ್ತಾಳೆ ಆ್ಯಂಡ್ ಈ ಮುತ್ತು ಅನ್ನೋ ಹುಡುಗ ಡಿಗ್ರಿನ ಇನ್ಕಂಪ್ಲೀಟ್ ಮಾಡಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಇವರಿಬ್ಬರು ಕಾಲೇಜ್ ಡೇಸಿಂದನೂ ಒಬ್ರನ್ನೊಬ್ರು ತುಂಬಾ ಇಷ್ಟಪಟ್ಟಿರ್ತಾರೆ. ಆ್ಯಂಡ್ ಮುತ್ತು ಕಾಲೇಜ್ ಡ್ರಾಪ್ಔಟ್ ಮಾಡಿದ್ಮೇಲೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಬಿಕಾಸ್ ಇವರಿಬ್ಬರು ಮದುವೆ ಆಗೋದಕ್ಕೆ ಡಿಸೈಡ್ ಮಾಡಿರ್ತಾರೆ. ಆದರೆ ಅಶ್ವಿನಿಗಿನ್ನೂ 18 ವರ್ಷ ತುಂಬಿರಲ್ಲ. ಸೊ ಇಬ್ಬರು ಡಿಸೈಡ್ ಮಾಡಿದ್ಮೇಲೆ ಅಶ್ವಿನಿಗೆ 18 ವರ್ಷ ಆದಮೇಲೆ ಸೊ ಮುತ್ತು ಡಿಸೈಡ್ ಮಾಡಿ ಇಬ್ಬರು ಎರಡೂ ಫ್ಯಾಮಿಲಿನ ಎದುರಾಕೊಂಡು ಮದುವೆ ಆಗ್ತಾರೆ. ಅದು ಧಾರವಾಡದ ಪೊಲೀಸ್ ಸ್ಟೇಷನಲ್ಲಿ. ಇವರಿಬ್ಬರು ಮದುವೆ ಆಗೋದಕ್ಕಿಂತ ಮುಂಚೆ ಅಂದರೆ ಸುಮಾರು ಅಶ್ವಿನಿಗೆ 18 ವರ್ಷ ತುಂಬಿದ್ದಾಗ ಅಶ್ವಿನಿ ಮನೆಯಲ್ಲಿ ಗೊತ್ತಾಗಿರುತ್ತೆ ವಿಷಯ ಏನು ಅಂತೇಳಿ. ಸೊ ಇದಕ್ಕೆ ಅವರು ಖಂಡಿಸಿರ್ತಾರೆ, ವಿರೋಧ ಕೂಡ ವ್ಯಕ್ತಪಡಿಸಿರ್ತಾರೆ. ಆದರೆ ಇದು ಯಾವುದಕ್ಕೂ ಅವರಿಬ್ಬರು ತಲೆ ಕೆಡಿಸ್ಕೊಳ್ದೇನೆ ಧಾರವಾಡದ ಪೊಲೀಸ್ ಸ್ಟೇಷನಲ್ಲಿ ಇಬ್ಬರು ಕೂಡ ಮದುವೆ ಆಗಿದ್ದಾರೆ. ಸೊ ಇದರಿಂದ ಹೊರಗಡೆ ಬಂದು ಅವರು ತಮ್ಮ ಜೀವಕ್ಕೆ ಬೆದರಿಕೆ ಇದೆ ಅಂತೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಇಬ್ಬರೂ ಕೂಡ ಪರಸ್ಪರ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಅವರ ಕುಟುಂಬದ ಮೇಲೆ. ನಮ್ಮ ಸಮಾಜದಲ್ಲಿ ಎಷ್ಟೋ ಲವ್ ಸ್ಟೋರಿಗಳು ಎಲ್ಲಿಗೋ ಮುಕ್ತಾಯಗೊಂಡಿದ್ದಾವೆ. ಬಟ್ ಇವರಿಬ್ರು ಲವ್ ಸ್ಟೋರಿ ಮದುವೆ ತನಕನೂ ಬಂದಿದೆ. ಆದರೆ ಇಲ್ಲಿಂದ ಈಚೆ ಕಡೆ ಇವ್ರ ಜೀವನ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಲೈಫ್ನ ಎದುರಿಸಲೇಬೇಕಾಗುತ್ತೆ. ಇಬ್ಬರೂ ಕೂಡ ಎರಡೂ ಕುಟುಂಬದ ವಿರೋಧದ ನಡುವೆ ಮದುವೆ ಆಗಿದ್ದಾರೆ. ಈ ಸಂಸಾರ ಅನ್ನೋ ಸಮುದ್ರದ ಮಧ್ಯೆ ಈಜ್ತಾ ಇದ್ದಾರೆ ಇಬ್ಬರು ಕೂಡ. ದಡ ಸೇರ್ತಾರೋ ಇಲ್ಲ ಅರ್ಧದಲ್ಲೇ ಮುಳುಗ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಲೈಫ್ ಅನ್ನೋ ಆಟದಲ್ಲಿ ಇವರಿಬ್ಬರು ಸೋಲು ಗೆಲುವಿನ ಮೆಟ್ಲಿಗೆ ಆ ದೇವರ ಆಶೀರ್ವಾದ ಸದಾ ಇರಲಿ. ಹಾಗೆಯೇ ಯಾರು ಇನ್ನೂ ಚಿಕ್ಕ ವಯಸ್ಸಿದೆ ಗುರು. ಇವತ್ತಿನ ಕಾಲದಲ್ಲಿ ಚಪ್ಪಲಿ ಹೊಲ್ಸೋದ್ರಿಂದ ಹಿಡಿದು ಉಪ್ಪರಿಗೆಗೆ ಮನೆ ಕಟ್ಟೋವರೆಗೂ ಕೂಡ ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಇಂಥ ದುಡ್ಡಿನ ಸಮಾಜದಲ್ಲಿ ನೀವು ಎರಡೂ ಫ್ಯಾಮಿಲಿನ ಎದುರಾಕೊಂಡು ಮದುವೆ ಆಗಿದ್ದೀರ. ಈ ಜೀವನ ನಿಮ್ಗೆ ಎಷ್ಟು ಕಷ್ಟ ಅನಿಸುತ್ತೆ ಅಂತ ಈಗ ಗೊತ್ತಾಗಲ್ಲ, ಸ್ವಲ್ಪ ದಿನ ಆದಮೇಲೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಬದುಕಿನ ಬಂಡಿ ಹೆಂಗೈತೆ ಅಂದರೆ ನಿಮ್ಮ ಚಕ್ರ ಎಲ್ಲಿವರೆಗೂ ಉರುಳುತ್ತಾ ಇರುತ್ತೋ ಅಲ್ಲಿವರೆಗೂ ನಿಮ್ಮ ಜೀವನ ಸುಲಭ ಅನಿಸುತ್ತೆ. ಒಂದು ಸಲ ಚಕ್ರ ನಿಂತಾಗ ಗೊತ್ತಾಗುತ್ತೆ ನಿಮ್ಮ ಹುಟ್ಟಿನಿಂದ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ವರೆಗೂ ನಿಮ್ಮ ಜೀವನ ಒಂದೇ ಸರಿ ಕಣ್ಮುಂದೆ ಬಂದ್ಬಿಡುತ್ತೆ. ದಯವಿಟ್ಟು ಯಾರು ಕುಟುಂಬಗಳನ್ನ ಎದುರಾಕೊಂಡು ನಿಮ್ಮ ಮದುವೆಗಳನ್ನೆಲ್ಲ ಆಗೋದಕ್ಕೆ ಹೋಗಬೇಡಿ. ಎಷ್ಟೋ ಜನ ಕುಟುಂಬಗಳನ್ನ ಎದುರಾಕೊಂಡು ಮದುವೆ ಆದರೂ ಕೂಡ ಅವ್ರ ಜೀವನನ ಕಟ್ಕೊತಾರೆ, ಸಮಾಜದಲ್ಲಿ ತಲೆ ಎತ್ತಿ ನಿಂತ್ಕೊತಾರೆ. ಅಂಥ ಕೆಪಾಸಿಟಿ ನಿಮಗಿದ್ದರೆ ನೀವು ಮುಂದುವರಿಬೋದು.